ಓಂ ಶಾಂತಿ. ಸ್ವಮಾನದ ಸ್ಮೃತಿಯಿಂದ ನನ್ನ ಆತ್ಮ ಶಕ್ತಿಶಾಲಿಯಾಗುತ್ತೇನೆ ಅಥವಾ ಯಾವುದೇ ಕಾರ್ಯ ಅಸಂಭವವಿರುವುದಿಲ್ಲ. ಎಲ್ಲವೂ ಸಹಜ ಸಫಲವಾಗುತ್ತದೆ. ನಮ್ಮ ದಿನಚರ್ಯವೂ ಸಹ ಎಲ್ಲ ಕಾರ್ಯಗಳಲ್ಲೂ ಸಹ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಒಂದು ಶಕ್ತಿಶಾಲಿ ಸ್ವಮಾನದ ಅಭ್ಯಾಸ ಮಾಡೋಣ. ಆ ಒಂದು ಸ್ವಮಾನ ನಮ್ಮನ್ನು ಸದಾ ಕಾಲಕ್ಕೆ ಸಫಲತಾ ಮೂರ್ತಿಯನ್ನಾಗಿ ಮಾಡುತ್ತದೆ. ಆದರೆ ಬಾಪ್ದಾದಾರವರ ಮಹಾವಾಕ್ಯ, ಸಾಹಸದ ಒಂದು ಹೆಜ್ಜೆಯನ್ನು ಇಟ್ಟರೆ 1000 ಭುಜದಷ್ಟು ಸಹಯೋಗ ಬಾಬಾರವರು ನೀಡುತ್ತಾರೆ. जरूर है और अंत तक रहेंगी, ये गारंटी है। लेकिन किसके मदद कर, जो हिम्मत का पहले पाँव आगे करते हैं, फिर बाप मदद का दूसरा पाँव उठाने में संपूर्ण मदद करते। हिम्मत का पाँव उठाओ नहीं और सिर्फ को बाबा आप कर लो ना, बाबा आप कर लो, तो बाप दादा भी कहेगा देखे पहले पाँव तो रखो। एक पाँव भी नहीं रखेंगे तो क्या कैसे होगा? इसलिए इस वर्ष में हर समय ये चेक करो कि हिम्मत के पाँव मजबूत है। बाप को कहने के पहले ये चेक करो, हिम्मत का पाँव बढ़ाया और मदद नहीं मिले, ये असंभव है। सिर्फ थोड़ा सा हिम्मत का पाँव बढ़ाओ। इसीलिए गया हुआ है, पहला शब्द क्या आता है? हिम्मत दे बच्चे, मदद दे बाप। इसको उल्टा नहीं करो, मदद दे बाप और फिर हिम्मत बचो। एक होता है स्वमान और इसके विपरीत ಒಂದಾಗಿದೆ ಸ್ವಮಾನ, ಅದರ ವಿಪರೀತ ದೇಹಬಾನ. ದೇಹಬಾನದ ಕಾರಣವೇ ಎಲ್ಲ ವಿಕಾರಗಳ ಜನ್ಮವಾಗುತ್ತದೆ. ಆತ್ಮ ನಿರ್ಬಲವಾಗುತ್ತಾ ಹೋಗುತ್ತದೆ. ಆದರೆ ಸ್ವಮಾನದ ಅಭ್ಯಾಸ ದೇಹಬಾನವನ್ನು ಕೂಡ ಸಮಾಪ್ತಿ ಮಾಡುತ್ತದೆ ಹಾಗೂ ಆತ್ಮನನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಮುರುಳಿಯಲ್ಲಿ ಬಾಬಾರವರು ಸ್ಮೃತಿಗಳನ್ನು ತರಿಸುತ್ತಾರೆ. ಇಡೀ ದಿನದಲ್ಲಿ ಆ ಸ್ವಮಾನದಲ್ಲಿ ಸ್ಥಿತರಾಗುತ್ತಾ ಕರ್ಮವನ್ನು ಮಾಡಿದರೆ ಸ್ವಮಾನದ ಮುಂದೆ ದೇಹದ ಅಭಿಮಾನ ಈ ರೀತಿ ಓಡಿ ಹೋಗುತ್ತದೆ. ಪ್ರಕಾಶದ ಮುಂದೆ ಅಂಧಕಾರ ಓಡಿ ಹೋಗುತ್ತದೆ. ಸಮಯ ಹಿಡಿಸುವುದಿಲ್ಲ ಅಥವಾ ಪರಿಶ್ರಮವಾಗುವುದಿಲ್ಲ. ಆ ಕಾರಣ ನಾವು ಸದಾ ಸ್ವಮಾನದ ಸ್ಮೃತಿಗಳ ಸ್ವಿಚ್ ಆನ್ ಮಾಡಬೇಕಾಗಿದೆ.
ಕೆಲವೊಂದು ದಿನಗಳವರೆಗೂ ನಾವು ಶಕ್ತಿಶಾಲಿ ಸ್ವಮಾನದ ಯೋಗದ ಪ್ರಯೋಗವನ್ನು ಮಾಡುತ್ತಿದ್ದೇವೆ. ಇಂದು ನಾವು ಅಭ್ಯಾಸ ಮಾಡೋಣ. ನಾನು ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ನಡೆಯಿರಿ. ಯೋಗದಲ್ಲಿ ನಾವು ಈ ಒಂದು ಸ್ವಮಾನದ ಅಂತರಾಳದ ಅಭ್ಯಾಸವನ್ನು ಮಾಡೋಣ. ವರ್ತಮಾನ ಬ್ರಾಹ್ಮಣ ಸ್ವರೂಪವನ್ನು ನೆನಪು ಮಾಡಿಕೊಳ್ಳೋಣ. ಸ್ವಯಂವನ್ನು ಸ್ಮೃತಿ ತಂದುಕೊಳ್ಳಬೇಕು. ನಾನು ಯಾರಾಗಿದ್ದೇನೆ? ನಾನು ಆತ್ಮ. ಡೈರೆಕ್ಟ್ ಈಶ್ವರನ ರಚನೆ. ಬ್ರಹ್ಮಮುಖ ವಂಶಾವಳಿ. ಬ್ರಾಹ್ಮಣನಾಗಿದ್ದೇನೆ. ನಾನು ಬ್ರಾಹ್ಮಣ. ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿದ್ದೇನೆ. ನನ್ನ ಆತ್ಮನ ತಂದೆ, ಶಿಕ್ಷಕ ಹಾಗೂ ಸದ್ಗುರು ಸ್ವಯಂ ಭಗವಂತ ಆಗಿದ್ದಾರೆ. ಸಾಕಾರ ಮುರುಳಿಯಲ್ಲಿ ಬಾಬಾರವರು ತಿಳಿಸಿದ್ದಾರೆ, ಈ ಪ್ರಪಂಚದಲ್ಲಿ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣ ಆತ್ಮಗಳಾಗಿದ್ದೇವೆ. ನಾವು ಬ್ರಾಹ್ಮಣ ಧರ್ಮದಲ್ಲಿ ಯಾವ ಶಕ್ತಿ ಇದೆ, ಇಂತಹ ಶಕ್ತಿ ಯಾವುದೇ ಮನೆಯಲ್ಲಿ ಇಲ್ಲ. ನಮಗೆ ಈ ಒಂದು ಶಕ್ತಿಯನ್ನು ತಂದೆಯ ಮುಖಾಂತರ ಸಿಕ್ಕಿದೆ. ಬಾಬಾರವರ ನೆನಪಿನಿಂದ ವಿಶ್ವದ ಮಾಲೀಕರಾಗುತ್ತೇವೆ. ಬಾಬಾರವರು ತಿಳಿಸಿದ್ದಾರೆ, ನಾವು ಬ್ರಾಹ್ಮಣರು ಇಡೀ ವಿಶ್ವವನ್ನು ಶಾಂತವನ್ನಾಗಿ ಮಾಡುವುದರಲ್ಲಿ, ಶ್ರೀಮತದಂತೆ ಸರ್ವರ ಸದ್ಗತಿ ಮಾಡುವುದರಲ್ಲಿ. ಮಕ್ಕಳೇ, ತಾವು ಬ್ರಹ್ಮಾಂಡದ ಮಾಲೀಕರು ಹಾಗೂ ವಿಶ್ವದ ಮಾಲೀಕರೂ ಸಹ ಆಗುತ್ತಿದ್ದೀರಾ. ಸ್ವಲ್ಪ ಯೋಚನೆ ಮಾಡಿ. ಭಗವಂತ ನಮಗೆ ಎಷ್ಟು ಸ್ವಮಾನವನ್ನು ನೀಡಿದ್ದಾರೆ. ಇದನ್ನು ಕೇಳಿ ಆತ್ಮನಿಗೆ ಎಷ್ಟು ಆತ್ಮಿಕ ನಶೆ ಏರುತ್ತದೆ. ರೋಮ ರೋಮ ರೋಮಾಂಚನವಾಗುತ್ತದೆ. ಯಾರ ಜೊತೆಗಾರ? ಸ್ವಯಂ ಭಗವಂತ ಇದ್ದಾರೆ. 1000 ಭುಜದಷ್ಟು ಭಗವಂತ ತಂದೆಯಾಗಿ ಯಾರ ಪಾಲನೆಯನ್ನು ಮಾಡುತ್ತಾರೆ, ಅವರಿಂದ ಸಫಲತೆ ಎನ್ನುವುದು ಹೇಗೆ ದೂರ ಹೋಗುವುದಕ್ಕೆ ಸಾಧ್ಯ? ತನ್ನನ್ನು ತಾನು ಮತ್ತೆ ಮತ್ತೆ ಸ್ಮೃತಿಯನ್ನು ತಂದುಕೊಳ್ಳಬೇಕು. ಜ್ಞಾನ ಸಾಗರ ಬಾಬಾ ನನ್ನ ಶಿಕ್ಷಕರಾಗಿದ್ದಾರೆ. ಸರ್ವಶಕ್ತಿವಂತ ತ್ರಿಲೋಕಿನಾಥ ನನ್ನ ಸದ್ಗುರುವಾಗಿದ್ದಾರೆ. ಸದ್ಗುರು ಶಿವಬಾಬಾರವರಿಂದ ನನಗೆ ವರದಾನ ಸಿಕ್ಕಿದೆ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ನಾನು ಕಲ್ಪಕಲ್ಪದ ವಿಜಯೀ ಆತ್ಮನಾಗಿದ್ದೇನೆ. ನಾನು ಸದಾ ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ಸ್ವಲ್ಪ ಸಮಯಕ್ಕೋಸ್ಕರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಈ ಒಂದು ಸ್ವಮಾನವನ್ನು ನೆನಪು ಮಾಡಬೇಕಾಗಿದೆ ಹಾಗೂ ಫೀಲ್ ಮಾಡಬೇಕಾಗಿದೆ. ಈ ಒಂದು ಅಭ್ಯಾಸವನ್ನು ದಿನದಲ್ಲಿ ಮತ್ತೆ ಮತ್ತೆ ಮಾಡಬೇಕಾಗಿದೆ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ನನಗೆ ಈಶ್ವರ ತಂದೆ ವರದಾನವನ್ನು ನೀಡಿದ್ದಾರೆ. ನಾನು ಕಲ್ಪಕಲ್ಪದ ವಿಜಯೀ ಆತ್ಮನಾಗಿದ್ದೇನೆ. ಈ ಒಂದು ಸ್ಮೃತಿಯಿಂದ ನನ್ನ ಎಲ್ಲ ಹಾಳಾಗಿರುವಂಥ ಕಾರ್ಯ ಸರಿ ಹೋಗುತ್ತಿದೆ. ಎಲ್ಲ ವಿಘ್ನಗಳು ನಷ್ಟವಾಗುತ್ತಿದೆ. ಎಲ್ಲರೂ ನನಗೆ ಸಹಯೋಗಿಗಳಾಗುತ್ತಿದ್ದಾರೆ. ನಾನು ಆತ್ಮ ಸದಾ ಸದಾ ಕಾಲಕ್ಕೋಸ್ಕರ ಸಫಲತಾ ಮೂರ್ತಿಯಾಗಿದ್ದೇನೆ.
प्रभु का प्यार मिला, क्या खूब है तकदीर हमारी, हमको प्रभु का प्यार मिला। जिसकी थी तलाश हमें उस साथी का संसार मिला, क्या खूब है तकदीर हमारी, हमको प्रभु का प्यार मिला। टूटे हुए थे दिल के तार, ज्ञान योग से किया श्रृंगार, ऐसा सरगम छेड़ा प्रेम का, गूंज उठा मेरा मन संसार। हर खड़ी हुई सांसें सुहानी है, ऐसा उपहार मिला, क्या खूब है तकदीर हमारी, हमको प्रभु का प्यार मिला। सामने है अपनी मंजिल, मिट गई है सारी मुश्किल, कह रहा है अब मेरा दिल, मिल गया अब हमको साहिल। चाहत थी जो युगों युगों की, वो मंजर का दीदार मिला, क्या खूब है तकदीर हमारी, हमको प्रभु का प्यार मिला, क्या खूब है तकदीर हमारी, हमको प्रभु का प्यार मिला। ಪ್ರೀತಿಯ ಶಿವಬಾಬಾ, ತಮಗೆ ಹೃದಯದಿಂದ ಧನ್ಯವಾದಗಳು. ನನ್ನ ಜೀವನವನ್ನು ಶ್ರೇಷ್ಠ ಮಾಡಿದ್ದೀರಾ. ನನ್ನ ಸಮಯ, ಶ್ವಾಸ ಎಲ್ಲವೂ ಈಶ್ವರಿಯ ಸೇವೆಯಲ್ಲಿ ಹಾಕುತ್ತಾ ಸಫಲ ಮಾಡಿದ್ದೀರಾ ಬಾಬಾ. ನನ್ನ ಜೀವನ ಧನ್ಯವಾಯಿತು. ಇಂತಹ ಈ ರೀತಿ ಮಧುರವಾದಂತಹ ಬಾಬಾರವರಿಗೆ ಧನ್ಯವಾದಗಳು. ಬಾಬಾರವರ ಹತ್ತಿರ ಪರಂಧಾಮಕ್ಕೆ ಹೋಗೋಣ. ಮನರೂಪಿ ವಿಮಾನದಲ್ಲಿ ಕುಳಿತುಕೊಂಡು ಹಾರುತ್ತಾ ಸ್ವೀಟ್ ಸೈಲೆನ್ಸ್ ಮನೆಯ ಕಡೆ ಹೋಗೋಣ. ಮನಸ್ಸಿನಲ್ಲಿ ಇದೇ ಶುದ್ಧ ಭಾವವಿರಬೇಕು. ಇಂದು ಹೃದಯದ ಎಲ್ಲ ಮಾತುಗಳನ್ನು ಬಾಬಾರವರ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳೋಣ. ಹಾರುತ್ತಾ ಹೋಗೋಣ ಬಾಬಾರವರ ಹತ್ತಿರ. ಈಗ ಬಾಬಾರವರನ್ನು ಸನ್ಮುಖದಲ್ಲಿ ನೋಡಿ ಬಾಬಾರವರ ದಿವ್ಯ ಸ್ವರೂಪವನ್ನು, ಹೊಳೆಯುವಂಥ ಸ್ವರೂಪವನ್ನು ನೋಡೋಣ. ಏನೆಲ್ಲ ಮನಸ್ಸಿನ ಭಾವವಿದೆ ಬಾಬಾರವರ ಸನ್ಮುಖದಲ್ಲಿ ಇಡೋಣ.
ಬಹಳ ಪ್ರೀತಿಯಿಂದ ಹೇಳಿ, ನನ್ನ ಬಾಬಾ, ಮಧುರ ಬಾಬಾ, ಓ ಪ್ರೀತಿಯ ಬಾಬಾ, ಹೃದಯದ ಅಂತರಾಳದಿಂದ ತಮಗೆ ಬಹಳ ಲಕ್ಷ ಲಕ್ಷ ಬಾರಂಬಾರ್ ಧನ್ಯವಾದಗಳು. ನೀವು ನನ್ನವರನ್ನಾಗಿ ಮಾಡಿಕೊಂಡು ಇಷ್ಟು ಖಜಾನೆಯನ್ನು ನೀಡುತ್ತಾ, ಬೇಹದ್ದಿನ ಆತ್ಮಿಕ ಪ್ರೀತಿಯನ್ನು ನೀಡುತ್ತಾ, ಅಸೀಮವಾದ ಶಕ್ತಿಯನ್ನು ನೀಡುತ್ತಾ ನನ್ನ ಆತ್ಮನನ್ನು ಭರ್ಪೂರ್ ಮಾಡಿದ್ದೀರಿ. ಪ್ರತಿಯೊಂದು ಪ್ರಕಾರದಲ್ಲಿ ಸಂಪನ್ನ ಹಾಗೂ ಸ್ಮೃತಿ ಸ್ವರೂಪರನ್ನಾಗಿ ಮಾಡಿದ್ದೀರಿ. ಮಧುರವಾದ ಮಕ್ಕಳೇ, ನಾನು ಎಷ್ಟು ಗುಣಗಾನ ಮಾಡಿದರೂ, ಎಷ್ಟು ಮಹಿಮೆಯನ್ನು ಆಡಿದರೂ ಕಡಿಮೆ ಇದೆ. ಎಷ್ಟು ಉಪಕಾರವನ್ನು ಮಾಡಿದ್ದೀರಿ ಬಾಬಾ ನನಗೆ. ಅನುಭೂತಿಯನ್ನು ಮಾಡಿ ಅವ್ಯಕ್ತ ಭಾಷೆಯಲ್ಲಿ ಬಾಬಾರವರು ಏನೋ ತಿಳಿಸುತ್ತಿದ್ದಾರೆ. ಬಾಬಾರವರ ಮನಸ್ಸಿನ ಮಾತನ್ನ ಕೇಳಬೇಕಾದರೆ ಮನ್ಮನಾಭವ ಆಗಬೇಕು. ಅನುಭೂತಿಯನ್ನು ಮಾಡಿ ಬಾಬಾ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಸಫಲತೆ ನಿಮ್ಮ ಕೊರಳಿನ ಹಾರವಾಗಿದೆ. ನಿಮಗೋಸ್ಕರ ಈ ಒಂದು ಸಫಲತೆ ಬಾಬಾರವರ ಆಸ್ತಿಯಾಗಿದೆ. ಯಾವುದು ತಂದೆಯಿದು ಸೋ ನಮ್ಮದಾಗಿದೆ. ಇಂದು ಬಾಬಾ ತನ್ನದೆಲ್ಲವನ್ನು ನಾವು ಮಕ್ಕಳಿಗೆ ಕೊಡುತ್ತಾ ವಾನಪ್ರಸ್ಥಿಯಾಗುವುದಕ್ಕೆ ಇಷ್ಟಪಡುತ್ತಾರೆ. ನಾವು ಮಕ್ಕಳ ಖಾತಿರ್ ತನ್ನ ಸರ್ವಸ್ವವನ್ನು ನೀಡುವುದಕ್ಕೆ ಬಾಬಾರವರು ತಯಾರಾಗಿದ್ದಾರೆ. ಏ ಪ್ರಿಯ ಆತ್ಮಗಳೇ, ಇಂತಹ ಚಾನ್ಸ್ ಮತ್ತೆ ಸಿಗುವುದಿಲ್ಲ. ಬಾಬಾರವರಿಂದ ಏನೆಲ್ಲ ತೆಗೆದುಕೊಳ್ಳಬೇಕೋ, ಎಷ್ಟು ತೆಗೆದುಕೊಳ್ಳಬೇಕೋ ಇಂದು ತೆಗೆದುಕೊಂಡು ಬಿಡಿ. ಭೋಲಾನಾಥ ತಂದೆಯ ಎಲ್ಲ ಭಂಡಾರಗಳು ಇಂದು ಓಪನ್ ಆಗಿದೆ. ನೆನಪನ್ನ ಮಾಡೋಣ, ಬಾಬಾರವರ ಯಾವ ಯಾವ ಖಜಾನೆಗಳಿದೆ. ಜ್ಞಾನ, ಗುಣ, ಶಕ್ತಿಗಳು, ಸುಖ, ಶಾಂತಿ, ಆನಂದ, ಪ್ರೇಮ, ಮುಕ್ತಿ, ಜೀವನ್ಮುಕ್ತಿ, ಎಷ್ಟೊಂದು ಭಂಡಾರಗಳಿದೆ. ಫೀಲ್ ಮಾಡಿ. ಈ ಎಲ್ಲ ಖಜಾನೆಗಳ ಮೇಲೆ ನನ್ನ ಅಧಿಕಾರವಿದೆ. ಸ್ವಲ್ಪ ಸೆಕೆಂಡಿಗೋಸ್ಕರ ಈ ಖಜಾನೆಗಳು ಹಾಗೂ ಪ್ರಾಪ್ತಿಗಳಿಗೆ ಸ್ವಯಂ ಅನ್ನು ಭರ್ಪೂರಾಗುವ ಅನುಭವ ಮಾಡಿ.
ಈಗ ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಭರ್ಪೂರಾಗಿ ಮಾಸ್ಟರ್ ಜ್ಞಾನ ಸಾಗರರಾಗಿ ನಡೆಯಿರಿ ಸ್ಥೂಲ ವತನದ ಕಡೆಗೆ. ನೆನಪನ್ನ ಮಾಡೋಣ ಆ ಒಂದು ಈಶ್ವರೀಯ ಮಹಾವಾಕ್ಯಗಳನ್ನು, ಯಾವುದರಲ್ಲಿ ಬಾಬಾರವರು ತಿಳಿಸಿದ್ದಾರೆ. ಎಷ್ಟು ಖಜಾನೆಯನ್ನು ಹಂಚುತ್ತೇವೆ ಅದು ಅಷ್ಟೇ ವೃದ್ಧಿಯಾಗುತ್ತದೆ. ಎಷ್ಟು ಸಫಲ ಮಾಡುತ್ತೇವೆ ಅಷ್ಟೇ ಸಫಲತಾ ಮೂರ್ತಿಗಳಾಗುತ್ತೇವೆ. ಬಾಬಾರವರು ನನ್ನನ್ನು ವಿಶ್ವ ಕಲ್ಯಾಣಕ್ಕಾಗಿ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಬನ್ನಿ, ಈ ಪ್ರಯೋಗವನ್ನು ಮಾಡೋಣ. ಮಿಲನದ ಈ ಸುಂದರ ವೇಳೆಯಲ್ಲಿ ಸುಂದರವಾದ ಚಿಂತನೆಯ ಮುಖಾಂತರ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗೋಣ. ನನ್ನ ಜೀವನದಲ್ಲಿ ಇದು ಅತಿ ಸುಂದರವಾದ ಫಲವಾಗಿದೆ. ಯಾವಾಗ ನಾನು ಸರ್ವಶಕ್ತಿವಂತನ ಎದುರಿನಲ್ಲಿ ಸ್ವಯಂ ಪರಂಪಿತಾರವರು ನನಗೆ ಶ್ರೇಷ್ಠವಾದ ತಿಲಕವನ್ನು ನೀಡಿದ್ದಾರೆ. ಸ್ವರಾಜ್ಯದ ತಿಲಕವನ್ನು ನೀಡಿದ್ದಾರೆ. ತನ್ನ ಮಸ್ತಕದಲ್ಲಿ ಈ ಒಂದು ವಿಜಯದ ತಿಲಕವನ್ನು ಹೊಳೆಯುತ್ತಿರುವುದನ್ನು ನೋಡೋಣ. ಈ ಒಂದು ತಿಲಕ ಸ್ವಪರಿವರ್ತನೆಯ ತಿಲಕವಾಗಿದೆ. ಈ ತಿಲಕ ವಿಜಯದ ತಿಲಕವಾಗಿದೆ. ಶ್ರೇಷ್ಠ ಸ್ಮೃತಿಗಳ ತಿಲಕವಾಗಿದೆ. ಬಾಬಾರವರ ಸನ್ಮುಖದಲ್ಲಿ ಈ ಒಂದು ಸುಂದರವಾದ ತಿಲಕದಿಂದ ನಾನು ಆತ್ಮ ಸ್ವಯಂನಲ್ಲಿ ಪರಿವರ್ತನೆಯ ಶಕ್ತಿಯನ್ನು ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಸತ್ಯ ಹೃದಯದ ಅನುಭೂತಿ ಯಾವುದಾದರೂ ನಿರ್ಬಲತೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಸ್ವರಾಜ್ಯದ ಸೀಟಿನಲ್ಲಿ ಸೆಟ್ ಆಗುತ್ತಾ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ. ಮನಸ್ಸು ಬುದ್ಧಿ ಸಂಸ್ಕಾರದ ನಾನಾತ್ಮ
ನನ್ನ ಸೀಟಿನಲ್ಲಿ ಸೆಟ್ ಆಗಿದ್ದೇನೆ. ಈ ಭ್ರುಕುಟಿಯ ಸಿಂಹಾಸನದಲ್ಲಿ ತನ್ನ ಸೀಟಿನಲ್ಲಿ ಸೆಟ್ ಆಗುತ್ತಾ ನಾನು ಈ ಒಂದು ದೇಹದಿಂದ ಭಿನ್ನವಾದ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. हे आत्मन, हे प्यारे बच्चे, तुम इस देह से न्यारे अनादि अविनाशी आत्मा हो। अपने असली स्वरूप में स्थित हो जाओ। और मन ही मन स्वयं को मस्तक के बीच चमकता हुआ एक छोटा सा सितारा अनुभव करो। ये दिव्य सितारा तुम आत्मा ही हो। ಈ ದೇಹದಲ್ಲಿ ಇರುತ್ತಾ ದೇಹದ ಮುಖಾಂತರ ಕಾರ್ಯವನ್ನ ಮಾಡಿಸುತ್ತೇವೆ. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ. ಮಾಲೀಕತನದ ಸೀಟಿನಲ್ಲಿ ಸೆಟ್ ಆಗಿದ್ದೇನೆ. ಸ್ವಲ್ಪ ಸೆಕೆಂಡಿಗೋಸ್ಕರ ತಮ್ಮ ಒಳೆಯುವಂತಹ ಸ್ವರೂಪವನ್ನು ಮೂರನೆಯ ನೇತ್ರದ ಮುಖಾಂತರ ನೋಡಿ ಹಾಗೂ ಪ್ರಸನ್ನತೆಯ ಅನುಭವವನ್ನ ಮಾಡೋಣ. हम आत्माएं राजन बने और शासन चलाएं, कर्मेंद्रियां कर्मचारी हमारी, भ्रिकुटी बीच दरबार अपना सजाएं, मस्तक सिंहासन पे हम आत्माएं राजन बने और शासन चलाएं। करे मंत्रणा मिलके मन मंत्री से, समाचार पूछे सजग संतरी से, बड़ी सावधानी से इस
शासन चलाए, कर्मेंद्रियां कर्मचारी हमारी, त्रिकुट बीच दरबार अपना सजाए। ನಾನು ಮನಸ್ಸು ಬುದ್ಧಿ ಸಂಸ್ಕಾರದ ಮಾಲೀಕನಾಗಿದ್ದೇನೆ. ತನ್ನ ಸಂಕಲ್ಪ ಶಕ್ತಿಯ ಮೇಲೆ, ನಿರ್ಣಯ ಶಕ್ತಿಯ ಮೇಲೆ, ನನ್ನ ಸಂಪೂರ್ಣ ಅಧಿಕಾರವಿದೆ. ಇಂದು ಸಾಕ್ಷಿಯಾಗುತ್ತಾ ಪುನಃ ತನ್ನ ಜೀವನದ ಯಾತ್ರೆಯನ್ನು ನೋಡೋಣ. ಯಾವಾಗಿನಿಂದ ನನ್ನನ್ನು ನಾನು ಸಂಭಾಲನೆ ಮಾಡಿಕೊಂಡೆ, ಯಾವಾಗಿನಿಂದ ನನಗೆ ಸ್ಮರಣೆ ಇದೆ, ಚೆಕ್ ಮಾಡಿಕೊಳ್ಳಬೇಕು. ಈ ಮುಖರೂಪಿ ಕರ್ಮೇಂದ್ರಿಯಗಳ ಮುಖಾಂತರ ನಾನು ಎಂತಹ ಮಾತುಗಳನ್ನು ಮಾತನಾಡಿದ್ದೇನೆ, मुस्कुराओ सर, आपके मुस्कुराने से उसका आधा दुख तो दूर हो जाएगा। चैरिटी बिगिंस एट होम। किसी से भी बोलो, साथी से, ब्राह्मण से, जया ज्ञानी से, मुस्कुराता चेहरा रुए गुलाब। सीरियस होके नहीं बोलो, क्या कर रहे हो, क्यों कर रहे हो, नहीं, मुस्कुरा के बोलो। मुस्कुराने का स्टॉक है, खत्म तो नहीं हो गया। मुस्कुराया हुआ चेहरा कितना अच्छा लगता है। ಇದುವರೆಗೂ ನಮ್ಮ ಮಾತಿನ ಮುಖಾಂತರ ಎಲ್ಲರಿಗೂ ಸುಖವನ್ನೇ ತಲುಪಿಸಿದ್ದೇನೆ. ವರದಾನಿ ಮಾತುಗಳನ್ನೇ ತಿಳಿಸುತ್ತೇನೆ.
ಹೇಗೆ ಇತ್ತು ನನ್ನ ಮಾತು? ಸಂಪೂರ್ಣ ಡಿಟ್ಯಾಚ್ ಆಗುತ್ತಾ? ತನ್ನ ಈ ಒಂದು ವಾಣಿಯ ಶಕ್ತಿಯನ್ನು, ಮಾತಿನ ಶಕ್ತಿಯನ್ನು ಚೆಕ್ ಮಾಡಿಕೊಳ್ಳಬೇಕು. ಸ್ಮರಣೆ ಇರಬೇಕು. ನಿರ್ಬಲತೆಯ ವಾದವನ್ನ ಮಾಡಬಾರದು. ಎಲ್ಲಿವರೆಗೂ ನಾವು ವಾದವನ್ನ ಮಾಡುತ್ತಾ ಹೋಗುತ್ತೇವೆ, ಅದು ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ಇಂದಿನಿಂದ ಸ್ವೀಕಾರ ಮಾಡಿ. ಯಾವುದೇ ನನ್ನ ಮಾತು ವರದಾನಿಯಾಗುತ್ತದೆಯೇ ಅಥವಾ ಕಹಿಯಾದ ಮಾತು ಮಿಕ್ಸ್ ಆಗುತ್ತದೆಯೇ?
ಬಾಬಾರವರಿಂದ ವಾರ್ತಾಲಾಪವನ್ನು ಮಾಡುತ್ತಾ ಬಾಬಾರವರ ಹತ್ತಿರ ಸತ್ಯವಾದ ಮಾತನ್ನು ತಿಳಿಸಬೇಕು. ಪ್ರೀತಿಯ ಬಾಬಾ, ಇದುವರೆಗೂ ನಾನು ನನ್ನ ಮಾತಿನಿಂದ ಯಾರಿಗೆಲ್ಲ ಕಷ್ಟವನ್ನು ತಲುಪಿಸಿದ್ದೇನೆ, ಕಠೋರ ಶಬ್ದದ ಪ್ರಯೋಗವನ್ನು ಮಾಡಿದ್ದೇನೆ. ಏ ಆತ್ಮಗಳೇ, ಸತ್ಯ ಹೃದಯದಿಂದ ಕ್ಷಮೆಯನ್ನು ಯಾಚನೆ ಮಾಡುತ್ತೇನೆ. ನನ್ನಿಂದ ಯಾರಿಗೆಲ್ಲ ಕಷ್ಟವಾಗುತ್ತಿದೆ, ಸತ್ಯ ಹೃದಯದ ಅನುಭೂತಿಯಿಂದ ನಾನು ಆತ್ಮ ನನ್ನ ತಪ್ಪನ್ನು ಸ್ವೀಕಾರ ಮಾಡುತ್ತೇನೆ. ಯಾರೆಲ್ಲ ಆತ್ಮಗಳ ಪ್ರತಿ ಎಂದೇ ಕಹಿಯಾದ ಮಾತುಗಳನ್ನು ಮಾತನಾಡುತ್ತೇವೆ, ದುಃಖದ ಮಾತುಗಳನ್ನು ತಿಳಿಸುತ್ತೇವೆ, ಮನಸ್ಸಿನಿಂದ ಅವರಿಂದ ಕ್ಷಮೆಯಾಚನೆ ಮಾಡೋಣ. ಈ ಒಂದು ಕ್ಷಮೆಯನ್ನು ಬುದ್ಧಿಯಿಂದ ಅಲ್ಲ, ಹೃದಯದಿಂದ ಮಾತು ಹೊರಹೊಮ್ಮಬೇಕು. ಮನಸ್ಸಿನಿಂದ ಶುಭ ಸಂಕಲ್ಪವನ್ನು ಮಾಡೋಣ. ನಾನು ಸ್ವಪರಿವರ್ತಕ ಆತ್ಮ, ಸತ್ಯ ಹೃದಯದಿಂದ ಸಂಕಲ್ಪವನ್ನು ಮಾಡುತ್ತೇನೆ. ನಾನು ಯಾವಾಗ ವರದಾನಿ ಮಾತುಗಳನ್ನು ಮಾತನಾಡುತ್ತೇನೆ, ಸುಖದಾಯಿ ಮಾತುಗಳನ್ನೇ ಮಾತನಾಡುತ್ತೇನೆ. ತನ್ನ ಮಾತಿನ ಮುಖಾಂತರ ನಿರಾಶಾವಾದಿಗಳನ್ನು ಸಹ ಆಶಾವಾದಿಯನ್ನಾಗಿ ಮಾಡುತ್ತೇನೆ. ಯಾವ ಆತ್ಮಗಳ ಪ್ರತಿ ನಾನು ತಪ್ಪು ಶಬ್ದಗಳನ್ನು ಉಪಯೋಗ ಮಾಡಿದೆ, ನಾನು ಅವರ ಮುಂದೆ ಮಸ್ತಕವನ್ನು ಬಾಗಿಸಿ ಸತ್ಯವಾದ ಹೃದಯದಿಂದ ಕ್ಷಮೆಯಾಚಿಸುತ್ತೇನೆ. ಅವರನ್ನು ಮನಸ್ಸಿನಿಂದ ತಾವು ಪ್ರಭು ಇಷ್ಟವಾದಂಥ ಆತ್ಮಗಳಾಗಿದ್ದೀರಾ, ದಿವ್ಯ ಆತ್ಮಗಳಾಗಿದ್ದೀರಾ, ಮಹಾನ್ ಆತ್ಮಗಳಾಗಿದ್ದೀರಾ. ನಾವು ಈಗ ಮನಸ್ಸಿನಿಂದ ವರದಾನವನ್ನು ನೀಡೋಣ. ತಾವು ಸದಾ ಪ್ರಸನ್ನರಾಗಿರಿ, ಸದಾ ಸ್ವಸ್ಥರಾಗಿರಿ.
ಪರಮಾತ್ಮನ ಛತ್ರ ಛಾಯೆಯಲ್ಲಿ ಇರಬೇಕಾಗಿದೆ. ಸರಳ ಚಿತ್ತರಾಗಬೇಕಾಗಿದೆ. ಹೃದಯದ ಅಂತರಾಳದಿಂದ ಅವರಿಗೆ ವರದಾನವನ್ನು ನೀಡಬೇಕಾಗಿದೆ. ಈಗ ಸ್ವಲ್ಪ ಸಮಯಕ್ಕೋಸ್ಕರ ಬಾಬಾರವರ ಸ್ವರೂಪದ ಮೇಲೆ ಏಕಾಗ್ರವಾಗೋಣ. ಯಾರು ಸರ್ವ ಸಮರ್ಥರಾಗಿದ್ದಾರೆ, ಕ್ಷಮೆಯ ಸಾಗರರಾಗಿದ್ದಾರೆ, ಪ್ರೀತಿಯ ಸಾಗರರಾಗಿದ್ದಾರೆ, ಯಾರು ಸತ್ಯ ಹೃದಯದಿಂದ ರಾಜಿಯಾಗುತ್ತಾರೆ, ಯಾರು ಸಾಹಸವನ್ನ ಇಡುವಂತವರ ಮೇಲೆ ಸಹಯೋಗವನ್ನು ನೀಡುತ್ತಾರೆ, लाडले बच्चे, बाप का वायदा है ना, तुम हिम्मत का एक कदम बढ़ाओ तो मैं मदद के 1000 कदम बढ़ाऊंगा। आप तो बाप के अधिकारी बच्चे हो। सिर्फ हिम्मत के पांव को मजबूत बनाओ। ऐसा मजबूत बनाओ जो माया खुद हिल जाए, लेकिन तुम्हारा पांव न हिल पाए। महसूस करें, ಅನುಭೂತಿಯನ್ನು ಮಾಡಿ. ನಾನು ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ತಂದೆಯ ಸನ್ಮುಖದಲ್ಲಿದ್ದೇನೆ. ಯಾರು ಗುಣಗಳ ಸಾಗರರಾಗಿದ್ದಾರೆ, ನಿಸ್ವಾರ್ಥವಾದ ಪ್ರೀತಿಯನ್ನು ನೀಡುತ್ತಾರೆ, ನಾನು ಪರಮಪಿತನ ಸನ್ಮುಖದಲ್ಲಿದ್ದೇನೆ. ಅವರ ಅನಂತ ಕಿರಣಗಳು ನನ್ನ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸುತ್ತಿದೆ. ಸುಖದ ಮಳೆಯೂ ಸುರಿಯುತ್ತಿದೆ. ಆನಂದದ ಮಳೆ ಸುರಿಯುತ್ತಿದೆ. तेरे शिव बाबा
ಬಾಬಾರವರನ್ನ ಸನ್ಮುಖದಲ್ಲಿ ಪಡೆದು ನಾನು ಬಹಳ ಪ್ರಸನ್ನನಾಗಿದ್ದೇನೆ. ನಾನು ಬಾಬಾರವರ ಜೊತೆಯಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಸುಖದಾಯಿ ಮಾತುಗಳನ್ನೇ ಮಾತನಾಡುತ್ತೇನೆ. ವರದಾನಿ ಮಾತುಗಳನ್ನೇ ಮಾತನಾಡುತ್ತೇನೆ. ಕಡಿಮೆ ಅಂದರೆ ಕಡಿಮೆ ಮಾತನಾಡುತ್ತೇನೆ. ಹೃದಯದ ಹೊರಗೆ ತೆಗೆದುಕೊಂಡು ಹೋಗೋಣ ಈ ಪ್ರತಿಜ್ಞೆಯನ್ನು. ವರದಾನಿ ಮಾತುಗಳನ್ನಾಡುತ್ತೇನೆ. ಸುಖದಾಯಿ ಮಾತನಾಡುತ್ತೇನೆ. ಕಡಿಮೆ ಅಂದರೆ ಕಡಿಮೆ ಮಾತನಾಡುತ್ತೇನೆ. ಬಾಬಾರವರಿಗೆ ನನ್ನ ಸಂಕಲ್ಪವನ್ನು ತಿಳಿಸುತ್ತಾ ಬಾಬಾರವರಿಂದ ಶಕ್ತಿಶಾಲಿಯಾದ ದೃಷ್ಟಿಯನ್ನು ತೆಗೆದುಕೊಳ್ಳೋಣ. ಬಾಬಾರವರು ದೃಷ್ಟಿಯ ಮುಖಾಂತರ ನನ್ನಲ್ಲಿ ಶಕ್ತಿಯ ಸಂಚಾರವನ್ನು ಮಾಡುತ್ತಿದ್ದಾರೆ. ವರದಾನವನ್ನು ನೀಡುತ್ತಿದ್ದಾರೆ. ಮಧುರವಾದ ಮಕ್ಕಳೇ, ವಿಜಯೀ ಭವ. ನನ್ನ ಸ್ವಪರಿವರ್ತಕ ಮಕ್ಕಳೇ, ಸಫಲತಾ ಮೂರತ್ ಭವ. हे मेरे लाडले बच्चे, तुम कल्प कल्प की विजयी आत्मा हो। सफलता तुम्हारा जन्म सिद्ध अधिकार है। जरा विचार तो करो, जिसका साथी स्वयं सर्वशक्तिमान हो, जिसका पिता त्रिलोकीनाथ हो, उसकी हार भला कैसे हो सकती है? बच्चे, सफलता तो तुम्हारे गले का हार है। तुम्हारी हार कभी नहीं हो सकती, कभी भी नहीं। ಮನಸ್ಸಿನಿಂದ ದೃಢ ಸಂಕಲ್ಪವನ್ನು ಮಾಡೋಣ. ಏನೇ ಆದರೂ ಸಹ ನಾನು ನನ್ನ ಒಂದು ಮುಖದ ಮುಖಾಂತರ ಅದೇ ಮಾತುಗಳನ್ನು ಮಾತನಾಡಬೇಕು.
ಯಾವುದು ಬಾಬಾರವರಿಗೆ ಇಷ್ಟವಾಗುತ್ತದೆ ಅದೇ ಮಾತುಗಳನ್ನು ಮಾತನಾಡಬೇಕು. ನಿರಾಶಾವಾದಿಗಳನ್ನು ಆಶಾವಾದಿಯನ್ನಾಗಿ ಮಾಡಬೇಕು. ಅದೇ ಮಾತುಗಳನ್ನು ಮಾತನಾಡಬೇಕು. ಯಾವುದು ಬೋಜಮುಕ್ತರನ್ನಾಗಿ ಮಾಡಬೇಕು. ಒತ್ತಡದಿಂದ ಮುಕ್ತರಾಗಿ ಮಾಡಬೇಕು. ಚಿಂತಾ ಮುಕ್ತರಾಗಬೇಕು. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಚಿಂತೆಯನ್ನ ಮಾಡಬಾರದು. ಎಲ್ಲವೂ ಮಂಗಳಮಯವಾಗುತ್ತದೆ. ಚಿಂತೆಯನ್ನು ಮಾಡಬೇಡಿ. ಭಗವಂತ ನನ್ನ ಜೊತೆಯಲ್ಲಿದ್ದಾರೆ. ಅವರ ಶಕ್ತಿಗಳು ನನ್ನ ಜೊತೆಯಲ್ಲಿದೆ. ಈ ವರದಾನಿ ಮಾತುಗಳ ಮುಖಾಂತರ ಶಕ್ತಿಯ ಸಂಚಾರವಾಗುತ್ತಿದೆ. ಸೈಲೆನ್ಸಿನಲ್ಲಿ ಕುಳಿತುಕೊಂಡು ತನ್ನ ಈ ಪ್ರತಿಜ್ಞೆಯನ್ನು ತನ್ನ ಅಂತಃಕರಣದ ಒಳಗಡೆ ತೆಗೆದುಕೊಂಡು ಹೋಗೋಣ. ಪರಮಾತ್ಮ ಶಕ್ತಿ ನನಗೆ ತನ್ನನ್ನು ಶಕ್ತಿಶಾಲಿಯಾದ ಅನುಭವ ಮಾಡೋಣ. सभी बच्चों से रूहानी बच्चे कि रूहानी बच्चों, हे आत्माओं, बाप याद है? कौन सा बेहद का बाप याद है? उसका नाम क्या है? शिव। तो शिव है कल्याणकारी। याद है कि जितना याद करेंगे इतना तुम्हारा जो पाप है सर पर जन्म जन्मांतर के वो सभी कट जाएंगे। धंधा चोरी सब काम करो, जैसे बाप कहते कर्मों काट दे, और उसे दिल यानी आत्मा याद दे, क्योंकि वो है सबसे पुराना दोस्त। पुराना दोस्त है नहीं सबसे, क्योंकि सभी उनको याद करते हैं।